ಕಾರವಾರ ಮೀನ್ ಮಾರ್ಕೆಟಿಗೆ ಬಂದಿದ್ದು ಫುಲ್ ಮೀನುಗಳು ಮಾತ್ರವ್ರೆ. ಇಲ್ಲಿ ಹೊರಗಡೆ ಒಣ ಮೀನು ಫಿಶ್ ಮಾರ್ಕೆಟ್ ಇರ್ತಾ ಇದೀವಿ, ನೋಡ್ಬೋದು. ಸೈಕ್ಕಾಗಿ ತಾಜಾ ಮೀನುಗಳಿವೆ. बांगडे कॉस्टली जांगिಲ್ಲ. बांगडे कमी केलात बा, ತಾರ್ಲೆ ಕಸೆ ಅಲ್ಲ. ಊರಲ್ಲಿ ಇಷ್ಟು ಮೀನಿಗೆ ಒಂದು 600-700 ಕೊಡ್ಬೇಕಾ ಏನ. ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ. ಇವತ್ತು ಕಾರವಾರ ಟ್ರಿಪ್ ಮಾಡ್ತಾ ಇದೀವಿ. ಇವತ್ತು ಕಾರವಾರಕ್ಕೆ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಕೆಲವು ನಿಮಿಷದ ನಂತರ ಶಿರ್ಷಿಗೆ ಬಂದ್ ರೀಚ್ ಆಗ್ತೀವಿ. ಬೈಕಿಗೆ ಕೂಲೆಂಟ್ ಕಡಿಮೆ ಇದೆ ಅಂತ ಕೂಲೆಂಟ್ ಹಾಕತ್ತೀನಿ. ಕೂಲೆಂಟ್ ಹಾಕೊಂಡು ಈಗ ಬಿಡ್ತಾ ಇದೀವಿ. ರೋಡ್ ನೋಡಿ ಗುರು, ಟ್ರ್ಯಾಕಿಂಗ್ ಬೈಕ್ ಹೊಡೆದಂಗ್ ಹೊಡಿಬಹುದು. ಏನಾಯ್ತಪ್ಪ ಅಂತಂದ್ರೆ ಒಂದ್ ಸೀನ್ ನಡೀತು, ಅದು ನೋಡಿ ಗುರು. ಕ್ಲೀನ್ ಮಾಡ್ತಾವನೆ ಇಲ್ಲಿ ನೋಡಿ. ಏನಂತ ಇವಾಗ ಗೊತ್ತಾಗಿರ್ಬೋದಲ್ಲ ಏನಾಗಿತ್ತಂತ. ಒಳ್ಳೆ ರಾಡಿ ಇತ್ತು ಅನ್ಸುತ್ತೆ, ಅಲ್ಲಿ ರಾಡಿ ಇತ್ತು ಗೊತ್ತು ನಂಗೆ, ಆದ್ರೆ ಈ ತರ ಆಗಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ನೋಡಿ ಬ್ರದರ್ ಬ್ಯಾಗೇ ತೊಳಿತಾವನೆ. ಕೆಳಗೆ ಹಿಂಗೆ 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 ಆಯ್ತು. ಆದ್ರೆ ಇಲ್ಲಿ ಹಿಂಗಾಕ್ ಹಾಕ್ ಬರೀ ಇಂತದೇ ಗುಡ್ಡ ಕೊರ್ದು ಮಧ್ಯದಿಂದ ಪಾಸ್ ಮಾಡಿದಾರೆ ರೋಡ್. ಕರ್ವಿಂಗ್ ನೋಡಿ ಗುರು, ಹಿಂಗ ಬಂದ ಇಲ್ಲೇ ನಿತ್ಕೊಂಡ್ರ ಇಲ್ಲೇನೋ ಫಾಲ್ಸ್ ಇದೆ ಹೇಳ್ತಾವನೆ ಬ್ರದರ್. ನೋಡೋಣ, ಫಾಲ್ಸ್ ಕಾಣ್ತು ನೋಡಿ. ಸ್ವಲ್ಪ ದೂರ ಇದೆ, ಈಗ ಹೋಗುವಂಗಿದೆ ಆಯ್ತಾ. ಸೊ ಇವಾಗ ನಮ್ಗೆ ಲೇಟ್ ಆಗಿದ್ರಿಂದ ನಾವು ಹೋಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಕರ್ವಿಂಗು, ಇಲ್ಲಿ ಗಾಡಿ ನಿಲ್ಸಿದ್ದು. ಈ ಫಾಲ್ಸ್ ಯಾರ್ಯಾರು ನೋಡಿದೀರಾ ಕಾಮೆಂಟ್ ಹಾಕಿ. ಗಂಗಾ ಒಳ್ಳೇದದೇ. ಫೈನಲಿ ಹುಬ್ಬಳ್ಳಿ ಕಾರವಾರ ಸ್ಟೇಟ್ ಟಚ್ ಆದ್ವಿ. ಬಳೆಗುಳಿ ಕ್ರಾಸಿಗೆ ರೀಚ್ ಆಗಿದ್ದೀವಿ. ಕಾರವಾರ ಟೋಲ್ ಗೇಟ್ ದಾಟ್ತಾ ಇದೀವಿ ಇವಾಗ. ಇದೇ ಫಸ್ಟ್ ಟೈಮ್ ನಾನು ಕಾರವಾರ ಟೋಲ್ ಗೇಟ್ ದಾಟ್ತಾ ಇರೋದು. ಅಂದ್ರೆ ನಾನ್ ಬರ್ಲಿಲ್ಲ ಅಂತಲ್ಲ, ಬಂದಿದ್ದೀನಿ. ಬಟ್ ಅವಾಗ ಟೋಲ್ ಗೇಟ್ ಎಲ್ಲ ಮಾಡಿರ್ಲಿಲ್ಲ. ರೆಡ್ ಕಲರ್ ಕಾರ್ ನೋಡಿ ಹೆಂಗ್ ಕಾಣ್ತಾ ಇದೆ. ಈ ಕಡೆ ಬೀಚ್ ಇವೆ ಆಯ್ತಾ. ಇನ್ನು ಸ್ವಲ್ಪ ಹೋಗ್ಬೇಕು, 120 ಕಿಲೋಮೀಟರ್ ಹೋಗ್ಬೇಕು, ಒಂದು 15 ಕಿಲೋಮೀಟರ್ ಆದ್ರೂ ಹೋಗ್ಬೇಕು ಕಾರವಾರ ಸಿಟಿ ಹೋಗಿ ಮುಟ್ಟಕ್ಕೆ. ಈ ಕಡೆ ಗುಡ್ಡ ಎಲ್ಲ ನೋಡ್ಬಿಟ್ರೆ ನಮ್ಮ ಕಡೆ ಈ ತರ ಗುಡ್ಡ ಎಲ್ಲ ನೋಡ್ಲಿಕ್ಕೆ ಸಿಗಲ್ಲ. ಯಾಕಂದ್ರೆ ನಾವೇ ಗುಡ್ಡದ ಮೇಲೆ ಇದೀವಿ. ಒಂಥರ ಕೋಟೆ ಕಡ್ದಂಗಿರುತ್ತೆ ಗುಡ್ಡಗಳೆಲ್ಲ. ಈ ರೋಡ್ ಮಾಡ್ಬೇಕಾದ್ರೆ ಎಷ್ಟು ಕಲ್ಲುಗಳು ತೆಗ್ದಿದಾರ ಅಂತ ನೋಡಿ. ಗೈಸ್ ಫೈನಲ್ ಆಗಿ ಕಾರವಾರಕ್ಕೆ ಬಂದ್ ರೀಚ್ ಆಗಿದೀವಿ. ಅದು ಏರಿಯಾ ಹತ್ರ ಇದೀವಿ. ಯಾವ ಏರಿಯಾ ಅಂತ ನನಗೊಂದು ಗೊತ್ತಿಲ್ಲ. ನಿಮ್ಗೆ ಇಲ್ಲಿ ಅವ್ರು ನೋಡ್ತಾ ಇದ್ರು ಕಾಮೆಂಟ್ ಆಗಿ ಯಾವ ಏರಿಯಾ ಅಂತ. ಗೈಸ್ ಇವಾಗ ಆಂಜನೇಯನ ದೇವಸ್ಥಾನ ತೋರಿಸ್ತೀನಿ ನೋಡಿ. ಅಷ್ಟು ಎಲ್ಲಿ ಹೋಗ್ಬೇಕಂದ್ರೆ ಊಟಕ್ಕೆ ಹೋಗ್ಬೇಕು. ಬೈಕ್ ಅಂತೂ ಅಲ್ಲಿ ನಿಂತಿದೆ. ನನ್ಗೆಲ್ಲೂ ಪಾರ್ಕಿಂಗ್ ಸಿಕ್ಕೇ ಇಲ್ಲ. ಇಲ್ಲಿ 5 ನಿಮಿಷಕ್ಕೋಸ್ಕರ ಇಲ್ಲೇ ನಿಲ್ಸಿದ್ದೀನಿ. ಗೈಸ್ ಇವಾಗ ಊಟಕ್ಕೆ ಬಂದಿದ್ದೀವಿ. ಮೀನ್ ಊಟ ಸೈಕಾಗಿ ಹೊಡ್ಕೊಂಡ್ಬಿಟ್ಟು ಹೋಗೋಣ. ಗೈಸ್ ಇವಾಗ ಕಾರವಾರ ಮೀನ್ ಮಾರ್ಕೆಟಿಗೆ ಬಂದಿದ್ದು. ಮೀನುಗಳು ಮಾತ್ರವ್ರೆ. ಇಲ್ಲಿ ಹೊರಗಡೆ ಒಣ ಮೀನು. ಇವಾಗ ಬೀಚ್ ಹೋಗ್ತಾ ಇದೀವಿ. ನೋಡೋಣ ಕಾರವಾರ ಬೀಚ್ ಹೇಗಿರುತ್ತೆ ಅಂತ. ಬೀಚ್ ಕಾಣ್ತಾ ಇದೆ, ಬೋಟಿಂಗ್ ಎಲ್ಲ ಮಾಡ್ತಾವ್ರೆ. ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಗೋವಾ. ಚಿಪ್ಪುಗಳೆಲ್ಲ ಬಿದ್ದಿದೆ. ನೀರ್ ಹೆಂಗ್ ಬರ್ತಾ ಇದೆ ನೋಡಿ. ಹಿಂಗೆ ಹೊತ್ತಾಗ್ಬಾರ್ದು ಅಂತ ಅವಾಗಿಂದ ಕೈ ಇಟ್ಕೊಂಡಿದ್ದಾನೆ. ಒಂಟೆಗಳು ಇದೆ ಅಷ್ಟಲ್ವಾ. ಈಗ ಸುಮಾರು ಒಂದು 4-5 ಗಂಟೆ ಆಗಿದೆ. ನೋಡ್ಬೋದು ಹಡಗು ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂತೀನಿ. ಹೊಗೆ ಹಾರ್ತಾ ಐತೆ. ಒಳ್ಳೆ ಫೀಲ್ ಮಾತ್ರ. ಮೀನೆಲ್ಲ ಹಿಡಿದವ್ರೆ ಗುರು ಅಲ್ಲೆಲ್ಲ ನೋಡಿ. ಗಾಯ್ಸ್ ಅಲ್ಲಿ ಹುಡುಗರು ಹೋಗಿದಾರಂತ, ಪೊಲೀಸರೆಲ್ಲ ಹೋಗಿ ಕರೆಸ್ತವ್ರೆ ನೋಡಿ. ಅಲ್ಲಿ ಬೀಚ್ ಅಲ್ಲಿ 3-4-5-6 ಹುಡುಗರು ಇದ್ದಾರೆ. ಅವರಿಗೆ ಕರ್ಸ್ತವ್ರೆ ನೋಡಿ. ಸೊ ಅವ್ರಿಗೆ ಫೈನ್ ಗೀನ್ ಏನಾದ್ರು ಹಾಕ್ಬಹುದು ಅಥವಾ ಬಿಡ್ಬಹುದು, ಅದು ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಪೊಲೀಸರು. ಗೋವಾ ಹೈವೇ ನೋಡ್ಬೋದು ಮೇಲೆ, ಫ್ಲೈಓವರ್ ಮೇಲೆ. ಮರಳಲ್ಲಿ ನಡೀಲಿಕ್ಕೆ ಆಗಲ್ಲ ಗುರು, ಎಲ್ಲ ಹೀಗಾಗ್ಬಿಟ್ಟಿದೆ. ಕಾರವಾರ ಬೀಚ್ ಇಂದ ಸೀದಾ ಪೆಟ್ರೋಲ್ ಬಂಕಿಗೆ ಹೋಗ್ತೀವಿ. ಪೆಟ್ರೋಲ್ ಹಾಕೊಂಡ್ಬಿಟ್ಟು ಅಂಕೋಲ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಹೆಂಗ ರೇಟ್? 4-5 ಟೆಂಬರ್ ಹಾಕ್ಯಾರ.
ರಾಜಮಾಡ್ ಬಾಂಗಡ್ನ ಪುಟ ಬಾಂಗಡ್ನ ಬಾಂಗ್ಡೆ ಕಾಸ್ಟ್ಲಿ ಇದಂಗಿಲ್ಲ बांगड्या कमी केलात बा तारली जास्त केला बे तारले कसे आला तारली ते कोणाच वाटे घेतला ना बांगडे त्याला जोर बरं पांडेला सोड आज्जर आम्ही बेले किती मागले पता येईल ಊರಲ್ಲಿ ಇಷ್ಟು ಮೀನಿಗೆ ಒಂದು 600-700 ಕೊಡ್ಬೇಕಾಯನ ಐಸೆಲ್ಲ ಕೊಡ್ತಾರೆ ಇಲ್ಲಿ ಬಂದ್ರೆ ಕರಂಡಿ ಒಳಗೆ ಹಾಕೊಂಡು ಹೋದ್ರೆ ಇನ್ನೂ ಸೇಫ್ ಆಗಿರುತ್ತೆ ಯಾಕಂದ್ರೆ ಲೀಕೇಜ್ ಆಗಲ್ಲ ಐಸ್ ಹಾಕೊಂಡು ಹೋಗ್ತೀವಲ್ವಾ ಐಸ್ ಹಾಕ್ತವ್ರೆ ನೋಡಿ ಇರ್ಬೋದಲ್ಲ ಇದು ಎರಡು ಮತ್ತೊಂದಾದ್ರೆ ದೊಡ್ಡದು ಇದ್ರೆ ದೊಡ್ಡದೇ ಕೊಟ್ಬಿಡಿ ಹಿಡಿಯೋದಿಲ್ಲ ಆದ್ರೆ ದೊಡ್ಡದಿಲ್ಲ ಗಾಲಿನ ಜಲ ಉಂಟೆ 150 ಜಾಸ್ತಿ ಅದಕ್ಕೆ ಕಮ್ಮಿ ಅಲ್ಲ रेट जास्ती आलाय तिला वाट्याक 50 रुपये मिळाले 4 वाट्या गेला 150 रुपये 4 वाट्या नाही 150 ते 120 ಸೇಮುದ ಅದ ಜಲ ರೇಟ್ ಹೆಚ್ಚು ಕಡಿಮೆ ಇದಲ್ಲ ಈ ತರ ಐಸ್ ಹಾಕೊಂಡು ಹೋದ್ರೆ ಸೇಫ್ ಆಗಿರುತ್ತೆ ಮನೆಗೆ ಹೋಗ್ಬಿಟ್ಟು ಇಲ್ಲ ಆದ್ರೆ ಸೇಫ್ ಆಗಿರಲ್ಲ ಎಲ್ಲ ಹಾಳಾಗೋಗುತ್ತೆ ಇಲ್ಲಿ ಒಣಮೀನ್ ನೋಡಿ ಇದು ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ ನಮ್ಮ ಕಡೆ ಬಂದ್ಬಿಟ್ರೆ ಗಗನಾಗ ಏರ್ಬಿಟ್ಟಿದೆ ರೇಟು ಗೈಸ್ ನಾನು ಇವಾಗ ಅಂಕೋಲಾ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ನೋಡ್ಬೋದು ಇದು ಬಸ್ ಸ್ಟ್ಯಾಂಡ್ ಅಂಕೋಲಾ ಬಸ್ ಸ್ಟ್ಯಾಂಡ್ ನೈಟ್ ಆಗ್ಬಿಟ್ಟಿದೆ ಗುರು ಕ್ಲಿಯರ್ ಆಗಿ ಏನು ಕಾಣ್ತಾ ಇಲ್ಲ